ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಬದಲಾಯಿಸದೆ ರೈತರ ವಿರೋಧಿ ದ್ವೇಷ ಸಾಧಿಸುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಮಹಾಸಭಾದ ಪದಾಧಿಕಾರಿಗಳು ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ನೀತಿಯ ಮೂಲಕ ಬಿಜೆಪಿ ಸರ್ಕಾರ ರೈತರ ವಿರುದ್ಧ ಆರ್ಥಿಕ ಸಮರವನ್ನ ಮುಂದುವರೆಸಿದೆ. ಈ ಹಿಂದೆ ರೈತ ಕಿಸಾನ್ ಮೋರ್ಚಾ 13 ತಿಂಗಳುಗಳ ಕಾಲ ಧರಣಿ ನಡೆಸಿದೆ. ಆ ಸಂದರ್ಭದಲ್ಲಿ ರೈತರು ಧರಣಿಯನ್ನ ಹಿಂಪಡೆಯುವ ಸಮಯದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟ ಮಾತನ್ನು ಮರೆತಿದೆ. ಎಂಎಸ್ಪಿಯನ್ನು ನೀಡುವ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಜೊತೆಗೆ ಮಾತುಕತೆ ನಡೆಸದೆ ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇದು ಸ್ವಾಮಿನಾಥನ್ ಅಳವಡಿಸಿರುವ ನೀತಿಗೆ ವಿರುದ್ಧವಾಗಿದೆ. ಕೇಂದ್ರ ಸರ್ಕಾರದ ಈ ನೀತಿ ಭಾರತದ ರೈತನ ಪರವಾಗಿ ಇರುವ ಬದಲು ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ರೈತರಿಗೆ ಅನುಕೂಲ ಮಾಡಿಕೊಡಲು ಜಾರಿ ತರಲಾಗಿದೆ ಎಂದು ಆರೋಪಿಸಿದರು. ಸ್ವಾಮಿನಾಥನ್ ಸಮಿತಿಯಂತೆ ಹಿಂದೆ ಯುಪಿಎ ಸರ್ಕಾರ ಮಾಡಿತ್ತು. ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಅದರ ಸದಸ್ಯರಾಗಿ ಸ್ವಾಮಿನಾಥನ್ ಸಮಿತಿಯ ವರದಿಯನ್ನು ಬಲಪಡಿಸೋಕೆ ಬಹಳ ಶ್ರಮಪಟ್ಟು ದೇಶದಾದ್ಯಂತ ಅಡ್ಡಾಡಿ ವಿವಿಧ ಭಾಗಗಳ ರೈತರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಒಂದು ವರದಿಯನ್ನು ತಯಾರು ಮಾಡೋಕ್ಕೆ ಸ್ವಾಮಿನಾಥನ್ ಅವರಿಗೆ ಆ ಸಮಿತಿಯ ಭಾಗವಾಗಿದ್ದಂಥ ಅತುಲ್ ಕುಮಾರ್ ಅಂಜಾನ್ ಅಂತ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅತುಲ್ ಕುಮಾರ್ ಅಂಜಾನ್ ಅವರು ಸ್ವಾಮಿನಾಥನ್ ಸಮಿತಿಯ ಸದಸ್ಯರು. ಅವರು ನಮ್ಮ ಅಖಿಲ ಭಾರತ ಕಿಸಾನ್ ಸಮಿತಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಮತ್ತು ಕಿಸಾನ್ ಸಭಾದ ರಾಜ್ಯ ಸಮ್ಮೇಳನ ನಡೆದಾಗ ಕಲಬುರಗಿಗೂ ಅವ್ರು ಬಂದು ಇದೇ ಹಾಲಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ರು. ಅವರು ಇತ್ತೀಚೆಗೆ ನಿಧನ. ಅವರು ಸ್ವಾಮಿನಾಥನ್ ಸಮಿತಿಯ ವರದಿಯಲ್ಲಿ ಸ್ವಾಮಿನಾಥನ್ ಅವ್ರ ಜೊತೆ ಕೆಲಸ ಮಾಡ್ತಾ ಒಂದು ಮುಖ್ಯವಾದಂಥ ಮಾತನ್ನು ಅವರು ಕಿಸಾನ್ ಸಭಾದ ಆಶಯ ಬಗ್ಗೆ ಹೇಳಿದ್ದಾರೆ. ಈ ಸರ್ಕಾರ ಸ್ವಾಮಿನಾಥನ್ ಸಮಿತಿಯ ವರದಿಯನ್ನ ನಾವು ಜಾರಿಗೆ ತಗೊಂಡು ಬರ್ತೀವಿ ಅಂತ 2014ರಲ್ಲಿ ಮೋದಿ ಅವರು ಹೇಳಿದರು. ಆದರೆ ಇಡೀ ಅವರು 2 ಅವಧಿಯಲ್ಲಿ ಸ್ವಾಮಿನಾಥನ್ ಕಮಿಟಿಯ ವರದಿಯ ಶಿಫಾರಸಿನ ಬಗ್ಗೆ ಆಗಲಿ ಅದರಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಆಗಲಿ ಯಾವುದನ್ನು ಮಾತಾಡಿಲ್ಲ. ಪ್ರಮುಖವಾಗಿ ಇವತ್ತೇನು MSP ಅಂತ ಒಂದು ಘೋಷಣೆ ಮಾಡಿದ್ದಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್. 23 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅವ್ರು ಹೇಳಿದ್ದಾರೆ. ಒಂದು ಜೋಳ, ಭತ್ತ, ಅಕ್ಕಿ ಈ ಥರದ ಧಾನ್ಯಗಳಿಗೆ 7 ಬೆಳೆಗಳು, ಆ ಥರದ ಬೆಳೆಗಳು. ಹಾಗೆಯೇ ಎಣ್ಣೆ ಕಾಳುಗಳ ಎಣ್ಣೆ ಬೀಜಗಳಿಗೆ ಒಂದು 7 ಥರದ ಬೀಜಗಳಿಗೆ ಮಿನಿಮಮ್ ಸಪೋರ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ಕ್ರಾಪ್ಗಳಿಗೆ ಒಂದು 4 ಬೆಳೆಗಳಿಗೆ ಅವರು ಘೋಷಣೆ ಮಾಡಿದ್ದಾರೆ. ಹಾಗೇನೆ ಇನ್ನು 7 ಬೆಳೆಗಳಿಗೆ ಸೇರಿ ಒಟ್ಟು 23 ಬೆಳೆಗಳಿಗೆ ಇವತ್ತು ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ 2023, 24 ಮತ್ತು 25 ಅವಧಿಗೆ ಹೇಳ್ತಾರೆ. ಆದರೆ ನಮ್ಮ ಡಿಮ್ಯಾಂಡ್ ಇರುವುದು ನಮ್ಮ ನೆಲದ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸ್ವಾಮಿನಾಥನ್ ಸಮಿತಿಯ ಶಿಫಾರಸು ಏನಿದೆ, ಅವನು ಯಾವುದೇ ಬೆಳೆಯಾಗಲಿ, ಕೇವಲ ಈ 23 ಬೆಳೆಗಳು ಮಾತ್ರ ಅಲ್ಲ, ಯಾವುದೇ ಬೆಳೆಗಳಿಗೆ ಅವನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಬಂಡವಾಳ ಹಾಕಿರ್ತಕ್ಕಂಥ ಬಂಡವಾಳದ 1.5 ಪಟ್ಟು ಅವನಿಗೆ ಬೆಲೆ ಸಿಗುವ ಹಾಗೆ ವೈಜ್ಞಾನಿಕ ಬೆಲೆಯನ್ನ ಆ ಮಿನಿಮಮ್ ಸಪೋರ್ಟ್ ಆಗಿ ಘೋಷಣೆ ಮಾಡಬೇಕು ಅಂತ ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿದೆ. ಬಟ್ ಇವತ್ತು ಕೇಂದ್ರ ಸರ್ಕಾರ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು.
ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.